ಇವಾಗ ಖಾರ ಕುಡಿಸಿದ್ರೆ ಖಾರ ಸ್ವಾದನೇ ಇರಂಗಿಲ್ಲಪ್ಪ ಅಡಿಗೆಗೆ. ಅಡಿಗೆನಾಗ ಹಾಕಿದ್ರೆ ಸ್ವಾದನೇ ಇರಂಗಿಲ್ಲ. ಮೊದಲಾದ್ರೆ ನಾವು ಮನೆಗೆ ಕೊಡ್ತಿದ್ವಿ, ಅದೆಷ್ಟು ಚೆನ್ನಾಗಿರ್ತಿತ್ತು ಖಾರ. ಒಂದಿಷ್ಟೇ ಖಾರ ಹಾಕಿದ್ರೆ ಸಾಕು ಅಡಿಗೆ ಎಷ್ಟು ರುಚಿ ಆಗ್ತಿತ್ತು. ಇವಾಗ ಮಷಿನ್ನಾಗ ಹಾಕಿಸ್ಕೊಂಡು ಬರೋದಕ್ಕೆ ಏನೋ ಖಾರ ಸ್ವಾದನೇ ಇರಂಗಿಲ್ಲ. ಏನು ಮಾಡೋದು? ಅವಾಗಾದ್ರೆ ಮನೆಗೆ ಕೊಡ್ತಿದ್ವಿ, ಮೂಗಾಗ ಕಣ್ಣಾಗ ಎಲ್ಲ ಕಡೆ ನೀರು ಬರ್ತಿದ್ವು. ಅಂದ್ರೂ ಮನೆಗೆ ಕೊಡ್ತಿದ್ವಿ. ಇವಾಗ ಯಾರು ಕುಟ್ಟಬೇಕು? ಯಾರು ಕುಟ್ಟಲ್ಲ, ಎಲ್ಲರೂ ಮಷಿನ್ನಾಗ ಖಾರ ಹಾಕಿಸ್ಕೊಂಡು ಬರ್ತಾರೆ. ಆಯ್ತು, ಅದಕ್ಕೆ ಖಾರ ಸ್ವಾದನೆ ಬರಲ್ಲ. ಏನು ಮಾಡೋದು? ಅತ್ತಿರಿ ನೀವು ಯಾಕೆ ಮೆಣಸಿನ್ಕಾಯಿ ಸೋಸ್ಲಾತ್ತೀರಿ? ನಾ ಸೋಸ್ತಿದ್ನಲ್ರಿ ನಾಳೆಗೆ. ನಾಳೆ ಏನು ಕೆಲಸ ಇದ್ದಿದ್ದಿಲ್ರಿ. ಇವತ್ತೇ ಒಂದಿಷ್ಟು ಬಟ್ಟೆ ಇಸ್ತ್ರಿ ಮಾಡೋದಿದ್ದವ್ರಿ ನಿಮ್ಮ ಮಕ್ಕಳು, ಅದೇ ಮಾಡ್ಕೊತ ಕೂತಿದ್ರಿ, ಅದಕ್ಕೆ ಸೋಸ್ಲಿಲ್ರಿ. ನಾಳೆ ಸೋಸ್ತಿದ್ನಲ್ರಿ ಅತ್ತಿನ. ಅಯ್ಯ ಸರು, ನಾಳೆ ಎಲ್ಲಿ ಸೋಸ್ತವ? ನಾಳೆ ಶಿವರಾತ್ರಿ ಇಲ್ಲನು. ನಾಳೆ ಮುಂಜಾನೆ ಎರ್ಕೊಳ್ಳೋದಿರ್ತದ, ಮನೆ ಒರ್ಸೋದಿರ್ತದ, ಮತ್ತೆ ಉಪವಾಸ ಬೇರೆ ಇರ್ತೀವಿ. ಅದಕ್ಕೆ ನಾನೇ ಸೋಸಿದ್ರಾಯ್ತು. ಇವತ್ತು ಹೆಂಗೂ ಖಾಲಿ ಏನಿಲ್ಲ, ಮತ್ತೆ ಹೊಲಕ್ಕೂ ಹೋಗಿಲ್ಲ ಏನಿಲ್ಲ. ಮತ್ತೆ ನಾಳೆಗೆ ಆಗಲ್ಲ, ಕಾರ್ನು ಖಾಲಿ ಆಗ್ಯದಕ್ಕೆ ಹೇಳಿದಿ ಮತ್ತೆ ಮೊನ್ನೆನೆ. ಅದಕ್ಕೆ ಮತ್ತೆ ಕಾರ್ ಇಲ್ಲ ಅಂದ್ರೆ ಹೆಂಗೆ ನಡೀತದ ಅಡುಗೆಗೆ? ನಮ್ಮ ಮನೆಗೇನು ತಟಕ ಮುಟಕ ಅಡುಗೆ ಅದ, ಬಕ್ಕಳ ಅಡುಗೆ ಇರ್ತದ, ಖಾರ ಬೇಕೇ ಬೇಕು. ನಿಮ್ಮ ಮಾವರಿಗೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ನಡೆಯಲ್ಲ, ನಿನ್ನ ಗಂಡಗೂ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ನಡೆಯಲ್ಲ. ಮತ್ತೆ ಒಣ ಖಾರ ಬೇಕೇ ಬೇಕಲ್ಲ. ಅದಕ್ಕೆ ಇವತ್ತು ಸೋಸಿಟ್ಟು ನಾಳೆ ಕೊಟ್ಟು ಬರ್ತೀನಿ, ಕುಡ್ತಾಳೆ. ಮತ್ತೆ ನಾಡೋದು ಮತ್ತೆ ಅಮಾಸೆ ಇರ್ತದೆ, ಮತ್ತೆ ಕುಟ್ಟಲ್ಲ ಅಂತಾರೆ ಅವರು. ಅದಕ್ಕೆ ಹೌದಲ್ರಿ ಅತ್ತಿ, ನಂಗೆ ನೆನಪೇ ಹೋಗಿತ್ತು ನೋಡ್ರಿ. ನಾಳೆ ಶಿವರಾತ್ರಿ ಅಲ್ಲ. ಖರೆ ನೋಡ್ರಿ, ನಾನು ಅನ್ಕೊಂಡಿನ್ರಿ, ಆದ್ರೆ ನೆನಪು ಹೋಗಿತ್ರಿ. ಆಯ್ತು ಹೇಳ್ರಿ. ಮತ್ತೆ ನಾನು ಕುತ್ತಿಗೆ ಸೋಸ್ತೀನಿ ಅಂತ್ರಿ, ಒಂದ್ ಜರ ಬಡ ಬಡ ಆತದ್ರಿ. ಅಯ್ಯ ಬ್ಯಾಡ ಹೇಳು, ಇದೇ ಸವ. ನಾ ಎಲ್ಲ ಸೋಸ್ಕೊತೀನಂತ. ಮತ್ತೆ ಏನಾರ ಕೆಲಸ ಇದ್ರೆ ಮಾಡ್ರಿ. ಸುಧಾ ಇಲ್ಲ, ಮತ್ತೆ ಸುಧಾ ಕಣ್ಣಲ್ಲಾಗ್ಯಾಳಲ್ಲ. ನೀ ಇಬ್ರು ಸೇರ್ಕೆ ಏನಾರ ಮತ್ತೆ ಕೆಲಸ ಇದ್ರೆ ನೋಡ್ರಿ, ಮತ್ತೆ ಮಾಡ್ರಿ. ಯಾಕೆ ಒಂದೇ ಕೆಲಸಕ್ಕೆ ಮೂವರು ಕುಂತ್ಕೆ ಸುಮ್ಮನೆ ಟೈಮ್ ಹಾಳು ಮಾಡ್ತೀರಿ? ಅಜ್ಜಿಗೆ ಒಂದಿಟ್ಟು ಊಟ ಕೊಡೋದಿತ್ತು, ಕೊಟ್ರೇನು? ಆದತ್ತಿ, ಅಜ್ಜಿಯರಿಗೂ ಕೊಟ್ಟದ್ರಿ, ಮಾವರಿಗೂ ಕೊಟ್ಟದ್ರಿ, ತಾತಾಗೂ ಕೊಟ್ಟದ್ರಿ, ಎಲ್ಲರಿಗೂ ಆಗ್ಯಾದ್ರಿ ಊಟ, ಎಲ್ಲ ಆಗ್ಯಾದ್ರಿ. ನಾವೇ ಮಾಡೋದಿತ್ರಿ, ಅದಕ್ಕೆ ನೀವು ಕರೆ ಮತ್ತೆ ಬಂದನ್ರಿ. ನೀವು ಸೋಸ್ಕೊತ ಕೂತಿದ್ರಲ್ಲ, ನಾ ಸೋಸ್ತೀನಿ ತೋರತ್ತಿ. ನಾನು ಒಂದಿಷ್ಟು ಬಡ ಬಡ ಆತವ್ರಿ. ಬ್ಯಾಡ ಹೇಳವ, ಯಾಕೆ ಸೋಸಕ್ ಬರ್ತೀವಿ? ನಾ ಎಲ್ಲ ಸೋಸ್ಕೊತೀನಿ ಅಂತ ಸುಮ್ಮನೆ ಮತ್ತೆ ಘಾಟ್ ಆಗ್ತದ ಮೈಯೆಲ್ಲ. ಪಾರ್ಗಳಿಗೆ ಅದು ಉಣಿಸ್ತಿರ್ತಿ ಮಾಡ್ತಿರ್ತಿ, ಬೇಡ. ಈಗ ನಾಳೆ ಮತ್ತೆ ಶಿವರಾತ್ರಿ ಅದಲ್ಲ, ಮತ್ತೆ ಗುಗ್ರಿ ಅದು ಮಾಡಬೇಕು. ಕಡ್ಲಿ ಎಲ್ಲ ನೋಡ್ರಿ ಜರ, ಅವು ಎಲ್ಲಿ ಕಟ್ಟಿರ್ತೀರಿ ನೋಡ್ರಿ. ಕಡ್ಲಿ ಅದು ಹಸನ್ ಮಾಡ್ಕೊ, ಮತ್ತೆ ಸಾಬುದಾನಿ ಅದು ಹಸನ್ ಮಾಡ್ಕೊ ಒಂದಿಸು. ಜರ ಎಲ್ಲ ಇದು ಮಾಡ್ಕೊ. ಮತ್ತೆ ಅದು ಹೇಳ್ಬೇಕಾಗಿತ್ತು, ಮತ್ತೆ ಗೌಡ್ಯಾಗ ಒಂದಿಷ್ಟು ಹಣ್ಣದು ತರ್ಲಕ್ಕೆ ಹೇಳಿದಿಲ್ಲ ಮತ್ತೆ ನಾಳೆ. ಹೋರಿ ಅತ್ತಿ, ಹಸನ್ ಮಾಡ್ತೀನಿ ರೀ, ಇವಾಗ ಮಾಡ್ತೀನಿ ರೀ. ಹಣ್ಣದು ಹೇಳಿಲ್ರತ್ತಿನ, ಅದೇ ನಂಗೆ ಹೇಳಿದಲ್ರಿ, ನೆನಪು ಹೋಗಿತ್ರಿ ನಂಗೂ ಒಂಜಾರ. ಈಗ ನೆನ್ಪು ಮಾಡಿದಲ್ಲ, ಈಗ ಹೇಳ್ತೀನಂತ್ರಿ, ಫೋನ್ ಮಾಡಿ ಹೇಳ್ತೀನಿ ರೀ. ಹೆಂಗೂ ಹೋಗ್ಯಾರಲ್ರಿ ಅವರು, ಮತ್ತೆ ಕಲಬುರ್ಗಿ ಹೋಗ್ಯಾರಿ, ಬರ್ವಾಗ ತರ್ತಾರೆ ಅವರು. ಹೇಳ್ತೀನಿ ರೀ. ಯಾ ಹಣ್ಣು ತೊಗೊಂಬತ್ತು ಹೇಳಂದ್ರಿ ಮತ್ತೆ? ಅಯ್ಯ ಹೇಳು, ಪಾರಗಳು ಯಾವ್ಯಾವ ಹಣ್ಣು ತಿಂತಾರೆ ನೋಡ್ಕೆ ಹೇಳು. ತೊಗೊಂಬತ್ತು ಹೇಳು, ಎಲ್ಲ ಹಣ್ಣು ತೊಗೊಂಬತ್ತು ಹೇಳು. ಒಂದಿಷ್ಟು ದ್ರಾಕ್ಷಿ, ಒಂದಿಷ್ಟು ಅವೇನೋ ಸೇಬು ಹಣ್ಣು ಅಂತೀರ, ಸೇಬು, ಚಿಕ್ಕು, ಬಾಳೆಹಣ್ಣು ತೊಗೊಂಬತ್ತು ಹೇಳು. ಮತ್ತೆ ನೋಡು ಯಾವ ಬೇಕಂತಾರೆ ಹುಡುಗರು, ಕೇಳಿಕೆ ತರಿಸು. ತರಿಸ್ಕೆ ಕೊಡು. ನಾಳೆ ಬೇಕಾಗ್ತದೆ. ಉಪವಾಸ ಇರ್ತಾವ ಹುಡುಗರು, ಬ್ಯಾಡ ಅಂದ್ರೆ ಉಪವಾಸ ಇರ್ತಾವ. ಒಂದಿಷ್ಟು ಹಣ್ಣರ ತಿಂದಿರ್ತಾವ. ಏನಂತ ಪರಿ ನೀರು ಕುಡಿಲಾರ್ದಂಗ, ಏನು ಇದು ಮಾಡ್ಲಾರ್ದಂಗೆ ಏನು ಉಪವಾಸ ಮಾಡೋಕ್ಕಾಗ್ತದೆ ಅವ್ರ ಕೈಲೇ? ನಾವು ಮಾಡಂಗೆ ಅವ್ರ್ಯಾಕೆ ಮಾಡೋದು ಪಾಪ. ಒಂದಿಷ್ಟು ಹಣ್ಣದು ತಿನ್ಲಿ. ಬ್ಯಾಸಿಗೆ ಅದ ಮೊದಲೇ, ಸುಡ ಸುಡ ಬ್ಯಾಸಿಗೆ ಅದ. ಮತ್ತೆ ಅಲ್ಲಿ ಸುಮ್ಮನೆ ನೀರು ಕುಡಿಲಾರ ಮಾಡ್ಲಾರ ಚಂತಾನೆ ಇದು ಅಂದ್ರೆ ಸಂಜೆಗೆ ಮತ್ತೆ ಇದು ಆತಾವ, ತ್ರಾಸ ಆಗ್ತದ. ಹಣ್ಣಾರ ತಿಂತಾವ. ಆತ ಹೇಳ್ರತ್ತಿ, ಅಂದ್ರೆ ಹಂಗೆ ಮಾಡ್ತೀನಿ ರೀ. ಹೇಳ್ತೀನಂತ್ರಿ, 90 ಹೇಳ್ತೀನಿ ರೀ. ಇವ್ರಿಗೆ ಫೋನ್ ಮಾಡ್ತೀನಿ ರೀ, ಈಗ ಮಾಡ್ಕೆ 90 ಹೇಳ್ತೀನಿ ರೀ. ಮತ್ತೆ ಇವಾಗ ಕಡ್ಲಿ ಎಷ್ಟು ಹಾಕಂದ್ರಿ ಮತ್ತೆ ನಾಳೆ ಗುಗ್ರಿಗೆ? ಅಯ್ಯ ನೋಡು, ಒಂದು 10 ಹಾಕು. ಮತ್ತೆ ಎಲ್ಲರಿಗೂ ಇಸಿಸಂದ್ರೆ ಬೇಕಾಗ್ತದ, ಒಂದು 10 ಹಾಕು. ಮತ್ತೆ ಭಾಳ ಹಾಕ್ಬೇಡ, ಅದೇನು ಉಳಿದ್ರೆ ಮರ್ದಿನ ಚಂದ ಇರಲ್ಲ. ಮತ್ತೆ ಸುಮ್ಮನೆ ಏನಂತಾರಲ್ಲ, ಉಳಿದು ತಿಂದಿಕೆ ಮತ್ತೆ ಹೊಟ್ಟೆ ಕೆಡಿಸ್ಕೊಳ್ಳೋದಾಗಿತ್ತು. ಒಂದು 10 ಹಾಕು, 10 ಕಡಿಮೆ ನಂಗೆ ಹಾಕು. ಯಾಕಂದ್ರೆ ಹಣ್ಣ ಪಿನ್ನ ಇರ್ತಾವ, ಎಲ್ಲ ತಿಂದಿರ್ತಾರ. ಗುಗ್ರಿ ಏನು ಭಾಳ ತಿನ್ನಲ್ಲ, ಅಷ್ಟೇ ನೋಡ್ಕೆ ಹಾಕು. ಆತ ಹೇಳ್ರಿ ಅತ್ತಿ, ಅಂದ್ರೆ ಹಂಗೆ ಮಾಡ್ತೀನಿ ರೀ. ಅಷ್ಟು ಸ್ವಲ್ಪ ತೊಗೋತೀನಿ ರೀ. ಮತ್ತೆ ಸಾಬುದಾನಿನೂ ಮತ್ತೆ ಇವತ್ತು ಸಂಜೆಗೆ ನೆನೆ ಹಾಕ್ತೀನಿ ರೀ. ಅಂದ್ರೆ ನೆನೆ ಹಾಕಿ ಜಾನ್ಸಿ ಇಟ್ಟಂದ್ರೆ ಮತ್ತೆ ನಾಳೆ ಸಂಜೆ ತನಕ ಚಂದ ಅಳ್ಕೋತಾವ್ರಿ, ಚಂದ ಮಾಡ್ಲಕ್ಕೆ ಇದು ಆಗ್ತದ್ರಿ ಅತ್ತಿ. ಇವಾಗ ಹಾಕನಲ್ರಿ, ರಾತ್ರಿ ನೆನೆ ಹಾಕನಲ್ರಿ. ಆತ ಹೇಳು, ಇವತ್ತು ರಾತ್ರಿ ನೆನೆಸಿಡು, ಒಂದು ತಾಸು ನೆನೆ ಹಾಕು. ಆಮೇಲೆ ಏನಂದ್ರೆ ಜರ್ಡ ಹಾಕಿ ಬಿಟ್ಬಿಡು ಜಾನ್ಸಿ, ಮ್ಯಾಗ ಒಂದು ಮುಚ್ಚೊಡ್ಬಿಡು. ತಾನೇ ನಾಳೆ ಸಂಜೆ ತನಕ ಚಂದ ಆಗಿರ್ತಾವ, ಅಳ್ಕೊಂಡಿರ್ತಾವ. ಒಂದಿಟ್ಟ ಹಸಿ ಮೆಣಸಿನ್ಕಾಯಿ ಕುಟ್ಟಿಗೆ ಹಾಕು, ಶೇಂಗಾ ಪುಡಿ ಅದು ಕುಟ್ಟಿಟ್ಕೋರಿ. ಒಂದಿಷ್ಟು ಕೊತ್ತಂಬರಿ ಹಾಕಿ ಚಂದ ಪಾಣಿ ಕೊಟ್ಟಿಗೆ ಬಿಡಕತ್ತೆ ನಾಳೆ. ಆತ್ರಿ ಅತ್ತಿ, ಅಂದ್ರೆ ಹಂಗೆ ಮಾಡ್ತೀನಿ ಅತ್ತಿ. ಮತ್ತೇನು ಮಾಡ್ಬೇಕ್ರಿ ಅತ್ತಿ? ಇದಕ್ಕೆ ಪೂಜಾಕ್ಕೆ ಏನಾರ? ಅಯ್ಯ ಪೂಜಾಕ್ಕೆ ಮತ್ತೆ ಇದು ಶೇಂಗಾ ಹುಂಡಿ ಮಾಡ್ಬೇಕಾಗ್ತದ. ಒಂದಿಷ್ಟು ಶೇಂಗಾ ಹುರ್ಕೊಂಡು ಶೇಂಗಾ ಹುಂಡಿನ ಮಾಡ್ಕೊ ಒಂದಿವ್ಸ. ಮತ್ತೆ ಅಭಿಷೇಕ ಮಾಡಬೇಕು, ಅಭಿಷೇಕಕ್ಕೆ ಅದು ಎಲ್ಲ ಬೇಕಾಗ್ತದೆ ನೋಡು. ಏನೇನು ಬೇಕಾಗ್ತಾವ ನೋಡ್ಕೆ ಜರ ಎಲ್ಲ ತೆಗೆದಿಟ್ಕೊ. ಜರ ಕಳಸ ತಿಕ್ಕಿ ಮಾಡಿ ಇಟ್ಕೊ ಚಂದಾಗಿ. ಹ್ಞೂ ರೀ ಅತ್ತಿ, ಆಯ್ತು ಅವ್ರಿ, ಅಂದ್ರೆ ಹಂಗೆ ಮಾಡ್ತೀನಂತ್ರಿ. ಎಲ್ಲ ಸುಧಾ ಕರಿ ಒಂಜರ ಕರಿ ಆಕಿಗೆ. ಸುಧಾ ಅತ್ತಿಯರು ಕರಿಲತ್ತಾರ ನೋಡು, ಬಾ ಒಂಜರ. ಯಾಕ್ರಿ ಅತ್ತಿ, ಯಾಕೋ ಕರ್ದಿರಂತಲ್ರಿ? ಅಯ್ಯ ಏನಿಲ್ಲ ಕೊಡಿ, ನಾಳೆ ಶಿವರಾತ್ರಿ ಆಗಲ್ಲ, ಮತ್ತೆ ನೀನು ಒಂದತ್ತು ಮಾಡ್ತೀವಿ ಹೆಂಗ ಮತ್ತೆ? ಹ್ಞೂ ಅತ್ತಿ, ಮಾಡ್ತೀನಿ ರೀ. ನಾನು ವರ್ಷ ಮಾಡ್ತೀನಲ್ರಿ. ಈ ವರ್ಷನೂ ಮಾಡ್ತೀನಿ ರೀ ನಾನು. ಆತ ಹೇಳುವ, ಅಂದ್ರೆ ಚಲೋ ಆಯ್ತು. ಮತ್ತೆ ಅದ ನಿಮ್ಮ ಅಕ್ಕಗೆ ಹೇಳಿ ನೀನೇನು ಮಾಡ್ಬೇಕಂತ ಹೇಳಿ, ಆಕೆ ಮಾಡ್ತಾಳೆ. ಆಕೆ ಒಂದಿಟ್ಟು ಈಗ ನಾಳೆಗೆ ಒಂದಿಷ್ಟು ಮುಂಜಾನೆ ಏನಂದ್ರೆ ಚಂದ ಮೈಗೆ ತಕೊಂಡ್ಮೇಲೆ ಹೂವು ಅದು ಕಡ್ದಿಡು. ಮೈ ಮುಂದೆ ಹೂವು ಆಗ್ಯಾವಲ್ಲ ಕಡ್ದಿಡು. ಆಮೇಲೆ ಏನಂದ್ರೆ ಉತ್ತರಾಣಿ ಕಡ್ಡಿ ತರ್ಬೇಕು ನೋಡು. ಉತ್ತರಾಣಿ ಕಡ್ಡಿ ಅದು ತೊಗೊಂಡು ಬಾ ಒಂದಿಷ್ಟು. ಕಿಲ್ಲೆ ಮನೆ ಹಿಂದವ ನೋಡ್ಕೆ ತೊಗೊಂಡು ಬಂದು ಇಟ್ಕೋಬೇಕು ನೋಡು. ಪೂಜಾಕ್ಕೆ ಏನೇನು ಬೇಕು ಎಲ್ಲ ನೀ ಮಾಡು. ಅಡಿಗೆ ಏನದಂದ್ರೆ ಸರ್ವ್ ಮಾಡ್ತಾಳೆಲ್ಲ. ಇಬ್ರು ಕೂಡ್ಕೆ ಮಾಡ್ರವ ಏನು?
ಹ್ಞೂ ಆತ್ ಹೇಳ್ರಿ ಅತ್ತೆ ಹೂವು ಯಾಕೆ ಮನೆ ಮುಂದೆ ಕಟ್ಕೊಳಂದ್ರಿ ಮಾಮಾರ್ ಹೆಂಗೂ ಕಲ್ಬುರ್ಗಿ ಹೋಗ್ಯಾರಲ್ರಿ ಅವ್ರಿಗೆ ಹೇಳ್ತೀನಿ ತಗೋರಿ ಒಂದಿಷ್ಟು ಗುಲಾಬಿ ಹೂವು ಶಾವಂತಿಗೆ ಹೂವು ತೊಗೊಂಬತ್ತು ಹೇಳ್ತೀನಿ ರೀ ಹಾಂ ರೀ ಏ ಅವ್ವ ಅವೇ ಶಾವಂತಿ ಹೂವು ಗುಲಾಬಿ ಹೂವು ಹೇಳ್ತೇವ ಅವೆಲ್ಲ ಏರ್ಸಲ್ವ ಇವ ಅವೆಲ್ಲ ಏರ್ಸಿದ್ರು ಶಿವನಿಗೆ ಏನಾದಂದ್ರೆ ಮೂರು ದಳದ ಪತ್ರಿ ಮತ್ತು ಸದಾಬಾರ್ ಹೂವು ಅಂತ ಬರ್ತಾವ ನೋಡಿ ಸದಾ ಮಲ್ಲಿಗೆ ಅವೇ ಸ್ವಲ್ಪ ಗುಲಾಬಿ ನಮೂನಿ ಇರ್ತಾವ ಹೂವು ಆ ಹೂವು ಬಿಳಿ ಹೂವು ಉತ್ತರಾಣಿ ಕಡ್ಡಿ ಅವೇ ಬೇಕವ ಶಿವನ ಪೂಜಾಕ ನಾವು ಏಸ್ ರೊಕ್ಕ ಕೊಟ್ಟು ಎಂಥ ಹೂವು ತಂದು ಏರ್ಸಿದ್ರು ಅದು ನಮಗೆ ಶ್ರೇಷ್ಠ ಅಲ್ಲ ಏನು ಇವೇ ಹೂವನೇ ಶ್ರೇಷ್ಠ ಇವು ಇಡು ಮೊದಲು ಬೇಕಂದ್ರೆ ಆಮೇಲೆ ಒಂದಿವ್ಸ ಅವು ನೀವೇನು ಮಾರ್ಕೆಟ್ನಾಗ ಬಜಾರ್ನಾಗ ತರಿಸಿರ್ತಾರಲ್ಲ ಬಜಾರ್ನಾಗ ತರಿಸಿದ ಹೂವು ಏರ್ಸ್ರಿ ಮೊದಲು ಏನದಂದ್ರೆ ಮೂರು ದಳದ ಪತ್ರಿ ಮತ್ತು ಸದಾಬಾರ್ ಮಲ್ಲಿಗೆ ಹೂವು ಅವೆಲ್ಲ ಏರಿಸಿ ಪೂಜೆ ಗೀಜೆ ಮಾಡ್ಕೊಂಡ್ಮೇಲೆ ಇದು ಮಾಡ್ರಿ ಮತ್ತೀಗ ಎಲ್ಲರೂ ನಿಂಗಪ್ಪಗಳು ಎಲ್ಲ ಇಟ್ಟಾರ ನೋಡ್ರಿ ಒಂದ್ಸಲ ದಿನ ಅಂತೂ ನಿಂಗಪ್ಪ ಹಾಕೊಳ್ಳಲ್ಲ ಶಿವರಾತ್ರಿ ಒಮ್ಮೆ ಪೂಜೆ ಮಾಡ್ರಿ ಅವೆಲ್ಲರೂ ನಿಂಗಪ್ಪ ತೊಗೊಂಡು ಜರ ಚಂದಾಗಿ ಅದು ಬೆಳ್ಳಿ ಸಾಮಾನು ತಿಕ್ಕದ ಪೌಡ್ರ್ ಅದಲ್ಲ ಆ ಪೌಡ್ರ್ ತೊಗೊಂಡ್ಕೆ ಜರ ತಿಕ್ಕು ಎಲ್ಲರೂ ನಿಂಗಪ್ಪ ತಿಕ್ಕಿ ಮಾಡಿ ಸ್ವಚ್ಛ ಮಾಡಿ ಇಡ್ರಿ ಹ್ಞೂ ಆತ್ ಹೇಳ್ರಿ ನಾ ಮಾಡ್ತೀನಂತ್ರಿ ಎಲ್ಲರದು ನಿಂಗಪ್ಪದು ತಿಕ್ಕಿರ್ತೀನಿ ರೀ ಮತ್ತೇನಂದ್ರೆ ನಾಳೆ ಮುಂಜಾನೆ ಎದ್ದು ಜಳಕ ಅದು ಎಲ್ಲ ತಲೆ ತಗೊಂಡ್ಮೇಲೆ ಎಲ್ಲ ಮಾಡಿದ್ಮೇಲೆ ಹೂವು ಅದು ತೊಗೊಂಬಂದು ಮಾಡಿ ಇಡ್ತೀನಂತ್ರಿ ಎಲ್ಲ ಉತ್ತರಾಯಣ ಕಡ್ಡಿ ತಂದು ಹತ್ತಿ ಮಾಡಿ ಇಡ್ತೀನಂತ್ರಿ ಎಲ್ಲ ನಾ ಮಾಡ್ತೀನಿ ತಗೋರಿ ಅಷ್ಟು ಎಲ್ಲ ಮಾಡ್ಬೇಕಂದ್ರೆ ಮಾಡ್ತೀನಂತ್ರಿ ಮತ್ತು ಹಾಸಿಗೆ ಅದು ನಾಳೆ ಮುಂಜಾನೆ ಹೋಗ್ಯಾಮೇನ್ರಿ ಅತ್ತಿ ಮತ್ತು ಸುಧಾ ಮುಂಜಾನೆ ನಾನು ನೀನು ಕೂಡ್ಕೇಸಿಂದ ಜರ ಹಾಸಿಗೆ ಬಡ ಬಡ ಒಯ್ಯಮಂತ ಜರ ನಸಿಕ್ನಾಗ ಹೇಳಮು ಎದ್ದು ಜರ ಫಸ್ಟ್ ಹಾಸಿಗೆ ಗಿಸ್ಕಿ ಹೋಗೋದು ಮನೆಗೆ ನೀವು ಒರ್ಸ್ಕೇಸಿಂದ ಇದು ಮೇಡಮ್ ನಾಳೆಲ್ಲ ಇವತ್ತೇ ಒರೆಸ್ತೀನಂದ ಮನಿ ಬ್ಯಾಡ ಅಂದಾರ ಅತ್ತಿಯರು ಅದಕ್ಕೆ ನಾಳೆನೇ ಒರ್ಸಮಂತ ಹ್ಞೂನವ್ವ ನಾಳೆನೇ ಒರೆಸ್ರಿ ಯಾಕಂದ್ರೆ ನಾಳೆ ಅಮಾಸೆ ಅದಲ್ಲ ಮತ್ತೆ ಇವತ್ತು ಒರೆಸಿದ್ರೆ ಮತ್ತೆ ನಾಳೆ ಅಮಾಸೆಗೂ ಒರೆಸ್ಬೇಕಾಗ್ತದೆ ಸುಮ್ಮನೆ ನಾಳೆ ಒರೆಸ್ಬಿಟ್ರೆ ಅಂದ್ರೆ 2 ದಿನಕ್ಕೆ ಆಗ್ಬಿಡ್ತದ ಅದಕ್ಕೆ ಯಾಕೆ ಸುಮ್ಮನೆ ಎರಡು ತಂದು ಮಾಡ್ತೀವಿ ಹೌದು ಬಿಡು ಸರಕ್ಕ ಮತ್ತೆ ಯಾಕೆ ಸುಮ್ಮನೆ ತೊಳೆದು ಇವತ್ತು ಮತ್ತು ನಾಳೆಗೆ ವರ್ಷ ಮತ್ತು ಮನೇನು ಅತ್ತಿ ಹೇಳ್ದಂಗೆ ನಾಡ್ದಕ್ಕೂ ಆಗ್ತದ ಸುಮ್ಮನೆ ಯಾಕೆ ಅಡ್ಡಾಡಿ ತನ್ನ ಕೆಲಸ ಮಾಡೋದು ಮನೆಯಾರಿದೆ ಕೆಲಸನೇ ರಗಡೆ ಇರ್ತದ ಅತ್ತೆ ಮಾಡಂತು ಅಂದ್ರೆ ನಾಡ್ದೆ ವರ್ಷ ಮತ್ತು ಮುಂಜಾನೆ ಜಲ್ದಿ ಎಡಮ್ ನಾನು ನೀನು ನಾಳೆಗೆ ಎದ್ದು ಜರ ಹಾಸಿಗೆ ಅದೆಲ್ಲ ಒಗೆದು ಹಾಕಿ ಮನೆಗೆ ನೀವು ಒರೆಸ್ಕೊಂಡು ತಲೆಗೆಲ್ಲಿ ತಕ್ಕೊಂಡ್ರೆ ನಿಶ್ಚಿಂತೆ ಇರ್ತದೆ ಆಯ್ತು ಹಾಗೆ ಮಾಡಮಂತ ಅತ್ತಿ ಮತ್ತೆ ಇನ್ನೇನಾರ ಮಾಡೋದಿದ್ದಾರೆ ಮತ್ತೆ ನಾಳೆಗೆ ಮತ್ತೆ ಏನಾರು ಇದ್ರೆ ಹೇಳ್ರಿ ಮಾಡ್ತೀವಂತ್ರಿ ನಾವು ಏನ್ರಿ ಬಾ ಅತ್ತಿ ಸಿಸ್ಟರ್ದು ಜೋರು ನಡೆದದ ಮಾತುಕತೆ ಏನೋ ನಡೆದದಲ್ಲ ಅಯ್ಯ ತಾರಾಬಾಯಿ ನೀ ಏನು ಬಾ ಕುಂದ್ರೆ ಯಾಕ ನಮ್ಮ ಮನೆ ಕಡೆ ಹೊಂಟಿಲ್ವಾ ಏನ್ ಬಗಿ ಅಯ್ಯ ಏನಿಲ್ಲ ನೋಡು ಅಕ್ಕ ಹಿಂಗೆ ಸ್ವಲ್ಪ ಈ ಕಡೆ ಹೊಂಟಿದ್ನಲ್ಲ ಹಾಗೆ ಬಂದ ನಿಮ್ಮ ಮನೆ ಕಡೆ ಹಾಯ್ದು ಹೋದ್ರಾಯ್ತು ಏನು ಮಾಡಕತ್ತೀರಿ ಭಾಳ ದಿನ ಆಗಿತ್ತಲ್ಲ ಮಾತಾಡ್ಸಿದ್ದಿಲ್ಲ ಅಂತ ಹೇಳಿ ಬಂದ ನೋಡುವ ಮತ್ತು ಏನು ಮೆಣಸಿನ್ಕಾಯಿ ಸೂಸ್ಲತ್ತೀರಿ ನಾನೇನ ಮೆಣಸಿನ್ಕಾಯಿ ಖಾರ ಆಗ್ಯದ ಅದಕ್ಕೆ ಒಂದಿಟ್ಟು ಖಾರ ಗೀರ ಕುಟ್ಟಿಸ್ಲಾಕ ಕೊಡ್ಬೇಕಲ್ಲ ಮತ್ತೆ ನಾಡದ ಅಮಾಸೆ ಇರ್ತದ ನಾಳೆ ಹಬ್ಬ ಇರ್ತದ ನಾಳೆ ಅಂತೂ ಸೋಸೋದಾಗಲ್ಲ ಅದಕ್ಕೆ ಇವತ್ತೇ ಸೋಸಿದ್ರಾಯ್ತು ಅಂತ ಹೇಳಿ ಸೋಸ್ಲಾತಿದೆ ಹಂಗೆ ನಾಳೆ ಮತ್ತೆ ಶಿವರಾತ್ರಿ ಅಲ್ಲ ಮತ್ತೆ ಅದಕ್ಕೆ ಏನೇನು ಮಾಡ್ಬೇಕಂತ ಹೇಳಿ ಹೇಳತ್ತಿದ್ದೆ ನೋಡುವ ಸ್ವಸ್ಥರಿಗೆ ಹೌದು ಭಾಳ ಚಲೋ ಬಿಡವ ನೀವು ಭಾಳ ಇದು ಮಾಡ್ತೀರಂತ ಅನಿಸ್ತದಲ್ಲ ಶಿವರಾತ್ರಿಗೆ ಭಾಳ ಜೋರು ಮಾಡ್ತೀರಲ್ಲ ನೀವು ಅಯ್ಯ ಮತ್ತೆ ನಮ್ಮ ದೊಡ್ಡ ಹಬ್ಬ ಅಲ್ಲ ಶಿವರಾತ್ರಿ ಶಿವರಾತ್ರಿ ಮತ್ತೆ ಎಲ್ಲ ಒಂದಾತಿರ್ತೀವಿ ಮತ್ತೆಲ್ಲ ಮಾಡ್ತೀವಿ ಮತ್ತೆ ನೀವು ಮಾಡಲ್ಲೇನಲ್ಲ ಮಾರವಾಡಿ ಮಂದಿ ನೀವು ಮಾಡಲ್ಲ ಅನಿಸ್ತದಲ್ಲ ನೀವು ಶಿವರಾತ್ರಿ ಏನು ಅಂತ ಪರಿಯಲ್ಲ ಇಲ್ಲ ಮಾಡ್ತೀವಿ ನಾವು ಭೀ ಆದ್ರೆ ನಿಮ್ಮಷ್ಟು ಮಾಡಲ್ಲ ಅಷ್ಟೇ ಸ್ವಲ್ಪ ನಾವು ಬೇರೆ ಮಾಡ್ತೀವಿ ಅಷ್ಟೇ ಹೌದನ ಇರ್ಲಾಕ್ತು ಕುಂದ್ರ ಬಾ ಚಾಗಿ ಕುಡಕತ್ತಿ ಸರು ಒಂದಿಟ್ಟು ಚಾ ತಗೊಂಬ ಹೋಗುವ ಅಯ್ಯ ಬ್ಯಾಡ್ರಿ ಶಾಂತಕ್ಕ ಬೇಡ ಚಾ ಏನು ಬ್ಯಾಡ ಈಗ ಕುಡ್ದೆ ಬಂದಿ ನಾ ಈಗ ಮತ್ತೆ ಯಾಕೆ ಚಾ ಮಾಡ್ತೀರಿ ಸುಮ್ಮನೆ ಬಿಸಿಲದರಿ ಬ್ಯಾಡ್ರಿ ಸುಮ್ ಕುಂತು ಮಾತು ಹೇಳ್ತೀನಿ ತೋರ್ನ ಚಾ ಏನು ಬೇಡ ಸರು ಚಾ ಏನು ಮಾಡಕ್ಕೂ ಬೇಡ ಈಗ ಕುಡ್ದು ಬಂದೀನಿ ಬೇಡ ಇಲ್ರಿ ಬಾಬಿ ಒಂದ್ ಜರ ಮಾಡ್ತೀನಿ ಕೂಡ್ರಿ ಒಂದ್ ಸ್ವಲ್ಪ ಮಾಡ್ತೀನಿ ಕೂಡ್ರಿ ಅಯ್ಯ ಬ್ಯಾಡ್ವಾ ಚಾ ಭಾಳ ಕುಡಿದ್ನಂದ್ರೆ ಮತ್ತೆ ಖಾವತ್ತದ ಅದಕ್ಕೆ ಚಾ ಜಾಸ್ತಿ ಕುಡಿಯಲ್ಲ ಈಗ ಬ್ಯಾಸ್ಗಿ ಬೇರೆ ಐತಲ್ಲ ಅದಕ್ಕೆ ಅಯ್ಯ ಸರು ಹಂಗಿತ್ತಂದ್ರೆ ಒಂದಿಟ್ಟು ಶರ್ಬತ್ ಮಾಡ್ಬಿಡು ಶರ್ಬತ್ ಮಾಡ್ಕೆ ಕೊಡು ಅಜ್ಜಿಗೆ ಒಂದಿಟ್ಟು ಕೊಡು ಮತ್ತೆ ಇವ್ರಿಗೆ ಇಟ್ಕೊಡು ಎಲ್ಲರಿಗೆ ಇಟ್ಕೊಟ್ಬಿಡು ಮತ್ತೆ ಯಾಕೆ ತಣ್ಣಗೆ ಆತದ ಜರ ಬಿಸಿಲು ಅದ ಮತ್ತೆ ಹೆಂಗಿದ್ರು ಆಮೇಲೆ ಉಂಡ್ರೆ ಬರ್ತದೆ ಆತ ಹೇಳ್ರಿ ಅಂದ್ರೆ ಶರ್ಬತ್ತೆ ಮಾಡ್ತೀನಿ ಎಲ್ಲರಿಗೂ ಕೊಡ್ತೀನಂತ್ರಿ ಕೂಡ್ರಿ ಬಾಬಿ ತರ್ತೀನಿ ಜರ ಶರ್ಬತ್ ತರ್ತೀನಂತ್ರಿ ಜರ ಕುಡಿಯಕತ್ತೀರತ್ತೆ ಕೂಡ್ರಿ ವಾದಿನಕ್ಕೆ ಬಂದಿರಿ ಒಟ್ಟ ಬಂದೇ ಇಲ್ಲ ಮತ್ತೆ ಪ್ರೀತಿ ಅದೆಲ್ಲ ಹೆಂಗರರಿ ಆರಾಮರರಿ ಸರು ಎಲ್ಲ ಆರಾಮರ ನೋಡು ಸುಧಾ ನೀ ಆರಾಮಿದೀಲ್ವಾ ಹ್ಞೂ ರೀ ಬಾಬಿ ನಾನು ಆರಾಮಿದ್ದೀನಿ ನೋಡ್ರಿ ಎಲ್ಲ ಆರಾಮಿರಲ್ಲ ನೀವು ಎಲ್ಲ ಆರಾಮಿರಲ್ರಿ ಎಲ್ಲ ಆರಾಮಿವಿ ನೋಡುವ ಈಗ ಸೇಟ್ನೂ ಇಲ್ಲ ಸೇಟು ರಾಜಸ್ಥಾನಕ್ಕೆ ಹೋಗ್ಯಾರ ಪ್ರೀತಿನೂ ರಾಜಸ್ಥಾನಕ್ಕೆ ಹೋಗ್ಯಾರ ಎಲ್ಲರೂ ಅಲ್ಲಿಗೆ ಹೋಗ್ಯಾರ ಏನು ಹಬ್ಬಕ್ಕೆ ಏನು ನೋಡುವ ಅದಕ್ಕೆ ಸುಮ್ಮ ಹಿಂಗೆ ಹಾಯ್ದು ಹೋದ್ರಾಯ್ತು ಬಕ್ಕ ದಿನ ಆಯ್ತಲ್ಲ ಬಂದಿದ್ದಿಲ್ಲ ಭೇಟಿ ಆಗಿದ್ದಿಲ್ಲ ಮತ್ತು ಅಜ್ಜಿಗೂ ಒಂದಿಷ್ಟು ಮಾತಾಡ್ಸಿ ಹೋದ್ರಾಯ್ತು ಅಂತ ಹೇಳಿ ಹಂಗೆ ಬಂದೆ ನೋಡುವ ಅಯ್ಯ ಚಲೋ ಮಾಡಿ ನೋಡು ಬರ್ತಿರ್ಬೇಕು ಅವಾಗ ಬಂದ್ರೆ ಒಂದಿಷ್ಟು ನಮಗೂ ಆ ಕಡೆ ಮಾತಾಡಿದ್ರೆ ಆಗ್ತದವ ಇಲ್ಲಾಂದ್ರೆ ಎಲ್ಲಿಂದ ಆಗ್ತದ ಹೇಳು ನಾವು ಬರ್ಬೇಕಂತೀವಿ ನಮ್ಗಾರ ಬರೋದಾಗಂಗಿಲ್ಲ ಇದೇ ಹೊಲ ಮನೆ ಕೆಲಸನೇ ಆಗ್ತಾವ ಕುಂದ್ರ ಮತ್ತೆ ಬಕ್ಕ ದಿನಕ್ಕೆ ಬಂದು ಕೂಡು